ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಕವಿರತ್ನ ಸಾರ್ಥಕ ಸುವರ್ಣ ಎನ್ನುವಂತಹ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಮತ್ತು ಧನ್ಯವಾದಗಳು. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಈ ತರಹದ್ದೊಂದು ಕಾರ್ಯಕ್ರಮ ಇದುವರೆಗೂ ಆಗಿರಲಿಲ್ಲ. ತಮಿಳಲ್ಲಿ, ತೆಲುಗಲ್ಲಿ, ಮಲಯಾಳಮಲ್ಲಿ ಸಾಹಿತ್ಯವನ್ನು ಮತ್ತು ಸಾಹಿತಿಗಳನ್ನು ಗೌರವಿಸುವಂತಹ ಕೆಲಸ ಭಾಳ ದೊಡ್ಡ ಮಟ್ಟದಲ್ಲಾಗುತ್ತೆ. ಚಿರಂಜೀವಿ ಅವರು ಒಬ್ಬ ಜೋಗಿಲ್ಲ ಶಾಸ್ತ್ರಿ ಅಂತೇನೋ ಇರಬೇಕು, ಅವರಿಗೆ ಆಗಾಗ ಬಂದು ಟ್ವೀಟ್ ಮಾಡ್ತಾ ಇರ್ತಾರೆ. ಅಲ್ಲು ಅರ್ಜುನ್ ಅವರು ಸಾಹಿತಿಗಳನ್ನ ಕಂಡ್ರೆ ಹೋಗ್ಬಿಟ್ಟು ವೇದಿಕೆ ಮೇಲಿನೇ ಕಾಲು ಮುಗಿತಾ ಇದ್ದಾರೆ, ಕಾಲಿಗೆ ಬೀಳ್ತಾರೆ. ಈ ತರಹದ ಒಂದು ಪರಂಪರೆಯನ್ನು ಅವರು ಅಲ್ಲಿ ಸಂಭ್ರಮಿಸ್ತಾರೆ. ಸಾಹಿತ್ಯಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಾರೆ. ಪರ್ಚೂರಿ ಬ್ರದರ್ಸ್ ಅಂತಿದ್ದ ಡೈಲಾಗ್ಸ್ಗೆ ಒಂದು ಫ್ಯಾನ್ ಬೇಸ್ ಇದೆ ಅಲ್ಲೆಲ್ಲ. ಸೊ ನಮ್ಮಲ್ಲೂ ಕೂಡ ಆ ತರಹದ್ದಿದೆ. ನಾವು ಪ್ರಜ್ಞಾವಂತರು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಮ್ಮಲ್ಲಿ ಒಂದು ಈ ಥರದ ಒಂದು ಸಂಭ್ರಮಿಸುವಂತಹ, ಒಗ್ಗೂಡಿ ಸಂಭ್ರಮಿಸುವಂತಹ ಕ್ಷಣಗಳು ತುಂಬ ಕಡಿಮೆ ದಾಖಲಾಗಿದ್ದಾವೆ. ಆ ಕಾರಣಕ್ಕೆ ಇದೊಂದು ಮಹತ್ವದ ಕಾರ್ಯಕ್ರಮ ಅಂತ ನಾನು ಭಾವಿಸಿರುವಂಥದ್ದು. ಈ ಕಾರ್ಯಕ್ರಮ ಕವಿರತ್ನ ಸಾರ್ಥಕ ಸುವರ್ಣ ಬೇರೇನಲ್ಲ, 3 ದಶಕಗಳಲ್ಲಿ ಕನ್ನಡ ಚಿತ್ರರಂಗವನ್ನು ತಮ್ಮ ಹಾಡುಗಳ ಮೂಲಕ ಬೆಳಗಿದಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಿನಿ ಜರ್ನಿಗೆ ಒಂದು ಸಂಭ್ರಮಾಚರಣೆ, ಸಿನಿ ಜರ್ನಿಯ ಒಂದು ಸಂಭ್ರಮಾಚರಣೆ. ಅವರು 3 ದಶಕ ಆಗಿದೆ ಸಿನಿಮಾ ರಂಗಕ್ಕೆ ಬಂದು, ಮತ್ತು ಇದುವರೆಗೆ 3,000 ಹಾಡುಗಳನ್ನು ಅವರು ರಚಿಸಿದ್ದಾರೆ. ಅದು ನಿಮಗೆ ಗೊತ್ತಿದೆ. ಸಾವಿರಾರು ಹಾಡುಗಳು ಸಿನಿಮಾದ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾವೆ. ಒಬ್ಬ ಹೀರೋನ ಅಭಿಮಾನಿಗಳಿಗೆ ಒಂದಷ್ಟು ಕಂಟೆಂಟನ್ನು ಕೊಟ್ಟಿದ್ದಾವೆ. ಇವತ್ತು ಯಾವ ಹೀರೋಗೆ ಸಂಬಂಧಪಟ್ಟ ಯಾವುದೇ ಸೆಲೆಬ್ರೇಷನಲ್ಲಿ ಆ ಹಾಡಿನ ಸಾಲುಗಳು ಬೇಕೇ ಬೇಕು ಅನ್ನುವಷ್ಟು ಮಹತ್ವಪೂರ್ಣವಾದದ್ದು. ಮತ್ತು ನಮ್ಮಂತಹ ಭಾವಕ ಜೀವಿಗಳ ಬದುಕಿಗೆ ಅನ್ವಯವಂತಹ ಎಷ್ಟೋ ಸಾಲುಗಳು ಇವತ್ತು ನಾವಾಗ ಆಗಾಗ ಬಳಸ್ಕೊತಾ ಇರ್ತೀವಿ. ನಮ್ಮೆಲ್ಲರ ಮನಸ್ಸಿಗೆ ಧ್ವನಿಯಾಗಿ, ಔಷಧಿಯಾಗಿ ಬರೆದಂತಹ ಗೀತೆಗಳನ್ನು ಸಂಭ್ರಮಿಸ್ತಾ ಇನ್ಯಾವುದನ್ನು ಸಂಭ್ರಮಿಸುವಂಥದ್ದು. ಆ ಕಾರಣಕ್ಕೆ ಇದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ಆಸೆ ಇಟ್ಕೊಂಡು ಅವರನ್ನು ಅಪ್ರೋಚ್ ಮಾಡಿದೆ. ಅವರು ಸುಮಾರು ತಿಂಗಳ ಕಾಲ ಇದನ್ನು ಮುಜುಗರಪಟ್ಟು ಬೇಕಾ 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 ಅಂತ ಅಂದ್ಕೊಂಡು ತಳ್ಕೊಂಡು ಬಂದರು. ಕೊನೆಗೂ ಕಳೆದ ಡಿಸೆಂಬರಲ್ಲಿ 3ನೇ ತಾರೀಕು ಅವರ 50ನೇ ವರ್ಷದ ಹುಟ್ಟುಹಬ್ಬ. ಆ ಸಂದರ್ಭಕ್ಕೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಹೋದ್ವಿ. ಆಗಲೂ ಅವರು ಮುಜುಗರ ಪಡ್ತಾನೆ ಇದ್ದರು. ಕೊನೆಗೂ ಆ ಪ್ರಯತ್ನವನ್ನು ಇಲ್ಲಿ ತನಕ ತಳ್ಳಿ ಕೊನೆಗೆ ಹೋದ ತಿಂಗಳಲ್ಲಿ ಅವರು ಒಪ್ಕೊಂಡ ನಂತರದಲ್ಲಿ ಅವರು ಇದರ ಸಂಪೂರ್ಣ ಜೊತೆಯಾದರು ಈ ಕಾರ್ಯಕ್ರಮಕ್ಕೆ. ಆ ಜೊತೆಯಾದ ಕಾರಣಕ್ಕೆ ಇವತ್ತು ಏನಾಗಿದೆ ಅಂದರೆ, ಕನ್ನಡ ಚಿತ್ರರಂಗದ ಅತ್ಯದ್ಭುತ ಕಾರ್ಯಕ್ರಮವಾಗಿ, ದಾಖಲೆ ಮಟ್ಟದ ಕಾರ್ಯಕ್ರಮವಾಗಿ ಬರೋಬ್ಬರಿ 300ಕ್ಕೂ ಹೆಚ್ಚು ಜನ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಬರ್ತಿರುವಂತಹ ಒಂದು ಕಾರ್ಯಕ್ರಮವಾಗಿ ಇದು ರೂಪುಗೊಂಡಿದೆ. ಬಹುಶಃ ನಾನು ಆ ಪಟ್ಟಿಯನ್ನು ನೋಡಿದಾಗಲೇ ನನಗೆ ಭಯ ಆಗ್ತಾಯಿತ್ತು. ಅಷ್ಟು ಜನ ಬರ್ತಿದ್ದಾರೆ. ಎಲ್ಲರೂ ಕೂಡ ಅವ್ರ ಮೇಲಿನ ಪ್ರೀತಿಯಿಂದ ಬರ್ತಿದ್ದಾರೆ. ನೀವು ಯಾರು ಬರ್ತಾರೆ ಅಂತ ಕೇಳಬಾರ್ದು, ಯಾರು ಬರ್ತಿಲ್ಲ ಅಂತ ಕೇಳಿದರೆ ನನ್ನ ಹತ್ರ ಪಟ್ಟಿ ಹೇಳ್ಬೋದು. ಅಷ್ಟು ಜನ ಬರ್ತಿದ್ದಾರೆ. ಯಾಕಂದರೆ ಇವರು 1,000 ಸಿನಿಮಾಗಳಿಗೆ ಹಾಡು ಬರ್ತಿದ್ದಾರೆ. ನೀವು ಲೆಕ್ಕಕ್ಕೆ ಆ 1000 ಸಿನಿಮಾದ ತಾರಾಗಣ, ಆ 1000 ಸಿನಿಮಾದ ನಿರ್ಮಾಪಕರು, ಆ 1000 ಸಿನಿಮಾದ ನಿರ್ದೇಶಕರು, ಆ 1000 ಸಿನಿಮಾದ ಸಂಗೀತ ನಿರ್ದೇಶಕರು, ಆ 1000 ಸಿನಿಮಾದ ತಂತ್ರಜ್ಞರು, ಕಾರ್ಮಿಕರು, ಎಷ್ಟು ಜನ ಆಗ್ಬೋದು. ಒಂದು ಲಕ್ಕಿ ಪಾರ್ಟ್. ಮತ್ತು ನನಗೆ ಸರ್ಪ್ರೈಸಿಂಗ್ ಅಂತ ಅನ್ಸೋದೇನೆಂದರೆ, ಇವರು ಆ 1000 ಸಿನಿಮಾಗಳ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರ ಜೊತೆಗೂ ಕೂಡ ಇವತ್ತಿಗೂ ಆ ಒಡನಾಟವನ್ನು ಉಳಿಸ್ಕೊಂಡಿದ್ದಾರೆ. ನನಗೆ ಅದು ಅದ್ಭುತ ಅನಿಸುವಂಥದ್ದು. ಬಹುಶಃ ಒಬ್ಬ ಸಾಹಿತಿ ತಾನು ಗೂಡಲ್ಲಿ ಬಚ್ಚಿಟ್ಕೋಬೇಕು, ತಾನು ಅಂತರ್ಮುಖಿಯಾಗಿದ್ದುಕೊಂಡು ತನ್ನ ಸಾಹಿತ್ಯ ಹೊರಗಡೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವರು ಒಂದು ವಿಶೇಷ, ಜನರ ಜೊತೆ ಇವರು ಬೆರೆಯೋಷ್ಟು ನಾನು ಇನ್ನೊಬ್ಬರು ಈ ಥರದನ್ನು ಕಂಡಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ, 100 ಜನ ಕಲಾವಿದರು ಬರ್ತಿದ್ದಾರೆ, ತಂತ್ರಜ್ಞರು, ಸಿನಿಮಾದವರು, ಸಾವಿರಾರು ಜನ ಇವರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಿದ್ದಾರೆ. ಈಗಾಗಲೇ ದಾವಣಗೆರೆ, ಹರಿಹರ, ಕೊಪ್ಪಳ ಇಂಥ ಕಡೆಗೆ ಸರ್ಕಲ್ಗಳಲ್ಲಿ ಬ್ಯಾನರ್ಗಳನ್ನು ಹಾಕ್ಬಿಟ್ಟು ಈಗಾಗಲೇ ಇದರ ಒಂದು ಸಂಭ್ರಮ ಶುರುವಾಗಿದೆ. ಈ ಕಾರ್ಯಕ್ರಮ ಬೆಳಗ್ಗೆ 10ರಿಂದ ರಾತ್ರಿ 10 ತನಕ ನಡೀತಾ ಇದೆ. ಆ ಕುರಿತಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಇದನ್ನು ಕರೆದದ್ದು. ಸೊ
ಬೆಳಿಗ್ಗೆ 10ರಿಂದ ರಾತ್ರಿ 10 ತನಕ ಕಲಾವಿದರ ಭವನದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಆ, ತಮ್ಮ ಸಹಕಾರ ಇರಲಿ. ತಮ್ಮ ಮೂಲಕ ಈ ನಾಡಿನ ಜನತೆಗೆ ಇದೊಂದು ಕಾರ್ಯಕ್ರಮ ತಿಳಿಲಿ ಮತ್ತು ಈ ಕಾರ್ಯಕ್ರಮ ಕನ್ನಡ ಚಿತ್ರರಂಗದ ಒಂದು ಒಗ್ಗಟ್ಟಿನ ಮಂತ್ರವಾಗಿ ಒಬ್ಬ ವ್ಯಕ್ತಿನ ಹೀಗೆ ಸೇರಿ ಸಂಭ್ರಮಿಸಿದ್ದೇವೆ ಅನ್ನುವಂತಹ ದಾಖಲೆಯಾಗಿ ಉಳಿಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು.